ಮನೆ ಕೆಲಸ ಎಲ್ಲ ಆಯಿತು. ಸೊ ರೆಡಿ ಆಗಿದ್ದೀನಿ. ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಮನೆಗೆ ಬರ್ತೀನಿ. ಎಲ್ಲ ಮುಗಿಸ್ಕೊಂಡು ನಾನು ಹಾಗೆ ದೊಡ್ಡಮ್ಮ ಬಂದಿದ್ರು, ಅವ್ರನ್ನ ಕರ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದ್ಮೇಲೆ ಅವ್ರಿಗೆ ಸ್ವಲ್ಪ ತಿನ್ಲಿಕ್ಕೆ ಏನಾದ್ರು ಕೊಡ್ಬೇಕಲ್ವಾ. ಸೊ ಹಾಗಾಗಿ ಅವ್ರಿಗೆ ಡಿನ್ನರ್ನ ಕೊಟ್ಬಿಟ್ಟು ಹಾಗೆ ಸ್ವಲ್ಪ ಬಿಸಿಲಲ್ಲಿ ಕುತ್ಕೊಂಡು ಹರಟೆ ಹೊಡಿತಿದ್ದು. ಅಮ್ಮ ಮಗಳು ಸೇರಿದಾಗ ತುಂಬಾನೇ ಪಟ್ಟಂಗ ಹೊಡಿತೀವಿ, ಅದು ಇದು ಅಂತ ಎಲ್ಲ ಹೇಳ್ಕೊಂಡು. ಅದಾದ್ಮೇಲೆ ಅವರು ನಾನು ಕಟಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ನಮ್ಮನೆ ಹತ್ರ ಇರೋ ಸ್ಪಿನ್ಗೆ ಕರ್ಕೊಂಡೋದೆ, ಸಲೂನ್ಗೆ. ಅದು ಹೊಸದಾಗಿ ಓಪನ್ ಆಗಿತ್ತು, ನಾನು ಹೋಗಕ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಅಲ್ಲಿಗೆ ಕರ್ಕೊಂಡೋದ್ರೆ ತುಂಬಾ ಚೆನ್ನಾಗಿ ಕಟಿಂಗ್ ಮಾಡ್ಬೋದು ಅಂತ ಅನ್ಕೊಂಡೆ. ಬಿಕಾಸ್ ಆಫ್ ನಾನು ನೆಲಮಂಗಲದಲ್ಲಿ ಇರ್ಬೇಕಾದ್ರೆ ಸ್ಪಿನ್ಗೆ ನಾವು ಹೋಗ್ತಾ ಇದ್ದೋ. ಸೊ ಅದೇ ಬ್ರಾಂಚು ಇಲ್ಲೂ ಸಹ ಓಪನ್ ಆಗಿತ್ತು. ಸೊ ಹಾಗಾಗಿ ಹೇಗಿದೆ ನೋಡೋಣ ಅಂತ ಅನ್ಬಿಟ್ಟು ಹಾಗೆ ದೊಡ್ಡಮ್ಮಗೆ ಕಟಿಂಗ್ ಕೂಡ ಮಾಡಿಸ್ದಂಗ ಆಗುತ್ತೆ ಅಂತ ಅನ್ಬಿಟ್ಟು ನಾನು ಹೋಗಿದ್ದೆ. ತುಂಬಾ ಚೆನ್ನಾಗಿ ಸರ್ವಿಸ್ ಕೊಟ್ರು, ಒಳ್ಳೆ ಲುಕ್ ಅಲ್ಲಿ ಅವರು ದೊಡ್ಡಮ್ಮಗೆ ಕಟಿಂಗ್ ನ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ಸ್ವಲ್ಪ ಫನ್ ಮಾಡ್ಕೊಂಡು ಅದ್ರ ಬಗ್ಗೆನೆ ಮಾತಾಡ್ಕೊಂಡು ಅಲ್ಲಿಂದ ನಾವು ಮನೆಗೆ ಬರೋಷ್ಟರಲ್ಲಿ ಈವ್ನಿಂಗ್ ಆಗೋಗಿತ್ತು. ಸೊ ಓಂ ಶಕ್ತಿ ಪಾಲೆ ಇವತ್ತು ಹಾಕ್ತೀನಿ ಅಂತ ಹೇಳಿದ್ನಲ್ವಾ ನಿಮ್ಗೆ. ಸೊ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ನೈಟ್ 9 ಗಂಟೆ ಆಗೋಗಿತ್ತು. ನಮ್ಮ ಗುರುಶಕ್ತಿಗಳು 8 ಗಂಟೆಗೆ ಬನ್ನಿ ಅಂತ ಹೇಳಿದ್ರು, ಪೂಜೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಸ್ವಲ್ಪ ರೆಡಿ ಆಗ್ಬಿಟ್ಟು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಡಿಯಿಂದ ಎಲ್ಲ ಮಾಡ್ಬೇಕಲ್ವಾ ಕೆಲ್ಸಗಳೆಲ್ಲ, ದೇವ್ರ ಪೂಜೆ ಮತ್ತೆ ಕೆಲವೊಂದು ಓಂ ಶಕ್ತಿಗೆ ಬೇಕಾದಂತ ಐಟಮ್ಗಳನ್ನೆಲ್ಲ ನಾವು ರೆಡಿ ಮಾಡ್ಕೋಬೇಕಲ್ವಾ. ಸೊ ಹಾಗೆ ನಾನು ಎಲ್ಲಾನು ರೆಡಿ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ ಟೈಮ್ ಆಗೋಗಿತ್ತು. ಸೊ ಅಷ್ಟರಲ್ಲಿ ಕೆಲವ್ರಿಗೆಲ್ಲ ಮಾಲೆ ಹಾಕಿದ್ದ ಆಲ್ರೆಡಿ. ಸೊ ನಾನು ಮತ್ತೆ ಇನ್ನ ಒಂದ್ 3-4 ಜನ ಬ್ಯಾಲೆನ್ಸ್ ಇದ್ರು, ಅವ್ರ ಜೊತೆನೆ ಸೇರ್ಸ್ಕೊಂಡು ನಾನು ಮಾಲೆ ಧಾರಣೆನ ಮಾಡಿಸ್ಕೊಂಡೆ. ಮಾಲೆ ಧಾರಣೆ ಎಲ್ಲ ಆದ್ಮೇಲೆ ಅಲ್ಲೇನೆ ಸ್ವಲ್ಪ ಕೂತ್ಕೊಂಡು ಭಜನೆ ಎಲ್ಲ ಮಾಡ್ತಾ ಇದ್ರು. ಭಜನೆನೆಲ್ಲ ಮುಗಿಸ್ಕೊಂಡು ನಾನು ಅಲ್ಲೇ ಸ್ವಲ್ಪ ಲಾಸ್ಟ್ ಟೈಮ್ ಬಂದಿದ್ದಂತ ಕೆಲವೊಂದು ಫ್ರೆಂಡ್ಸ್ ಗಳೆಲ್ಲ ಸಿಕ್ಕಿದ್ರು. ಆ ಶಕ್ತಿಗಳನ್ನೆಲ್ಲ ಮಾತಾಡ್ಸ್ಕೊಂಡು ಅಲ್ಲೂ ಸ್ವಲ್ಪ ಹಂಗೆ ಪಟ್ಟಂಗಗಳು ಹೊಡ್ಕೊಂಡು ಈ ಸಲ ಟ್ರಿಪ್ ಹೇಗಿರುತ್ತೆ, ಈ ಸಲ ದೇವ್ರ ದರ್ಶನ ಹೇಗಾಗುತ್ತೋ. ಲಾಸ್ಟ್ ಟೈಮ್ ತುಂಬಾನೇ ರಶ್ ಇತ್ತು. ನಮ್ಗೆ 10 ನಿಮಿಷನೂ ಸಹ ಒಂದು ದೇವ್ರನ್ನ ನೋಡೋದಕ್ಕೆ ನಮ್ಗೆ ಬಿಟ್ಟಿರ್ಲಿಲ್ಲ, ಅಷ್ಟು ತುಂಬಾನೇ ರಶ್ ಇತ್ತು ಓಂ ಶಕ್ತಿಯಲ್ಲಿ. ಸೊ ಈ ಸಲ ಹೇಗಿರುತ್ತೆ, ತುಂಬಾ ಚೆನ್ನಾಗಿ ದರ್ಶನ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಡಿಸ್ಕಷನ್ ಮಾಡ್ದು. ಸಾಲದಕ್ಕೆ 3 ದಿನ ಟ್ರಿಪ್ ಇರೋದ್ರಿಂದ ಯಾವ ಪ್ಲೇಸ್ಗಳನ್ನೆಲ್ಲ ಕವರ್ ಮಾಡ್ತಾರೆ, ಹೇಗಿರುತ್ತೆ ಊಟ ತಿಂಡಿ ಎಲ್ಲಾದ್ರ ಬಗ್ಗೆನೂ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ಅಲ್ಲೇ ದೇವಸ್ಥಾನದಲ್ಲೇನೆ ಪ್ರಸಾದನೂ ಸಹ ಕೊಡ್ತಾ ಇದ್ರು. ಇನ್ ಮನೆಗೆ ಹೋಗಿ ಇನ್ನೇನ್ ಅಡ್ಗೆ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲೇ ನಮಗೂ ಸಹ ಅಲ್ಲೇ ಫುಡ್ ತಿನ್ಕೊಂಡು ಮನೆಗೂ ಸಹ ಸ್ವಲ್ಪ ಪ್ರಸಾದನ ಎತ್ಕೊಂಡ್ ಬಂದು ಇನ್ನೇನು ನಮ್ಮ ಹಸ್ಬೆಂಡ್ ಕೂಡ ಬರೋ ಟೈಮ್ ಆಗಿತ್ತು. ಮತ್ತಿನ್ನೇನು ಅಲ್ಲೇ ಮನೇಲಿ ಮಾಡೋದು ಅಂದ್ಬಿಟ್ಟು ಪ್ರಸಾದ ಎತ್ಕೊಂಡು ನಾವು ಮನೆಗೆ ರೀಚ್ ಆದೋ.